ಹಾಯ್ ಫ್ರೆಂಡ್ಸ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬಾಣೇಶ್ವರ ಐತ ಟೆಂಪಲ್ ಪ್ರತಿ ವರ್ಷವೂ ಪಲ್ಲಕ್ಕಿ ಉತ್ಸವನ. ನೀವು ನೋಡ್ತಾ ಇದ್ದೀರಾ, ಈ ಪಲ್ಲಕ್ಕಿ ಉತ್ಸವ ಪ್ರತಿ ತುಂಬ ಜಾಸ್ತಿ ಇರ್ತಾರೆ ಮತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಜಾತ್ರೆಯಲ್ಲಿ ಪಲ್ಲಕ್ಕಿ ಉತ್ಸವ ಬಂದು ಒಂದೇ ಕಡೆ ಏರಿಯಾದಲ್ಲಿ ಇರ್ತಕ್ಕಂಥ ಪಲ್ಲಕ್ಕಿ ಒಂದೇ ಥರ ಅಂದರೆ 100 ಹತ್ರನೂ ಇರುತ್ತೆ ಫ್ರೆಂಡ್ಸ್. ಅಷ್ಟೊಂದು ಪಲ್ಲಕ್ಕಿ ಲೈಕ್ 2 ಡೇಸ್ ನಡೆಯುತ್ತೆ. ಅಷ್ಟೊಂದು ಪಲ್ಲಕ್ಕಿ ಬಂದು 6 ಗಂಟೆಗೆ ಶುರು ಆಗುತ್ತೆ. 6 ಗಂಟೆಯಿಂದ ಲೈಕ್ ಫುಲ್ ಡೇ, ಒನ್ ಡೇ ಫುಲ್ ಇರುತ್ತೆ ಮತ್ತು ಒನ್ ಡೇ ಮಾರ್ನಿಂಗ್ ಡೇ ಇರುತ್ತೆ. ಅಂದರೆ ಎಲ್ಲ ಕಡೆಯಿಂದ ಬಂದು ಒಂದು ಕಡೆ ಸ್ಟೇ ಆಗಿ ಡ್ಯಾನ್ಸ್ ಆಗ್ಬೋದು, ಪ್ರೋಗ್ರಾಮ್ಸ್ ಆಗ್ಬೋದು, ಕಿಡ್ಸ್ಗಳು ಆ್ಯಕ್ಟಿವಿಟೀಸ್ ಆಗ್ಬೋದು, ಮಕ್ಕಳಿಗೆ ಇಷ್ಟ ಇರ್ತಕ್ಕಂಥ ಆರ್ಟಿಕಲ್ಸ್ ಇರುತ್ತೆ, ಆಟ ಸಾಮಾನು ಇರುತ್ತೆ ಮತ್ತು ಅಲ್ಲಿ ಮತ್ತು ಊಟ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಈ ಹಬ್ಬ ಬಂದು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಪಲ್ಲಕ್ಕಿ ಉತ್ಸವನ ಮಾಡ್ತಾರೆ. ಗಣೇಶನೂ ಕೂಡ ಕೂರಿಸಿ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡ್ತಾರೆ. ಮತ್ತು ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಏನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಫ್ರೆಂಡ್. ಎಷ್ಟು ಭಯ ಆಗುತ್ತೆ ಅಂದರೆ ನನಗಂತೂ ಈ ವಿಡಿಯೋ ಹತ್ರ ಹೋದಾಗಂತೂ ತುಂಬ ಭಯ ಆಯಿತು. ಯಾಕಂದರೆ ನೋಡಿ, ಅಲ್ಲಿ ಯಾವ ಥರ ದೇವ್ರ ಮೇಲೆ ಬರ್ತಾಯಿದೆ ಸೈಡಲ್ಲಿ ಅಂತ ಅದು ನೋಡ್ಬಿಟ್ಟು ನಾನು ತುಂಬಾ ಭಯ. ಅದರಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಬಂತು, ಇನ್ನೂ ತುಂಬ ಭಯ ಆಯಿತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಏನೋ ಒಂಥರ ಅಲ್ಲಿದ್ದಾಗ ಏನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ದೇವ್ರು ಇಷ್ಟು ಚೆನ್ನಾಗಿದೆಯಾ ಅಂತ. ಮಕ್ಕಳಂತೂ ಆ ಜಾಗ ಬಿಟ್ಟೇ ಬರಲ್ಲ. ನಾವು ಸಂಜೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 2 ಗಂಟೆವರೆಗೂ ಬರಲಿಲ್ಲ. ಅಷ್ಟೊಂದು ಎಂಜಾಯ್ ಮಾಡಿದ್ವಿ. ತಿಂಡಿ ತಿಂದ್ಕೊಂಡು ಜಾತ್ರೆನೂ ನೋಡಿಕೊಂಡು ಎಲ್ಲನೂ ರ್ಯಾಗ್ ಮಾಡಿಕೊಂಡು ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಒಂದೊಂದು ಅಲಂಕಾರ ಇರ್ಬೋದು, ಪ್ರತಿಯೊಂದು ದೇವ್ರ ಅಲಂಕಾರ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ದೇವ್ರದ್ದು ಒಂದು ಏನು ಅಂತೀರ, ಏನು ಒಂದು ಮೆರವಣಿಗೆ ಆಗ್ಬೋದು, ಅಥವಾ ಅಲ್ಲಿ ಮಕ್ಕಳದ್ದು ಹಿಂದೆಗಡೆ